100 ಡೇಸ್ ವೆಯ್ಟ್ ಲಾಸ್ ಚಾಲೆಂಜ್ ಮಾಡಿದಾಗ ನನ್ನ ತೂಕ 81.55 ಇತ್ತು. ಬಟ್ 50 ದಿನ ಆದಮೇಲೆ 74.30, ಅಂದರೆ ಹತ್ತತ್ರ 7 kg ವೆಯ್ಟ್ ಲಾಸ್ ಆಗಿದೆ. ಪ್ರೂಫ್ ಸಮೇತ ಹಾಕಿದ್ದೀನಿ, ಕೇಳ್ತಾನೆ ಇರ್ತೀರಾ ಪ್ರೆಸೆಂಟ್ ಎಷ್ಟಿದ್ದೀರಾ ಅಂತ. ಪ್ರೆಸೆಂಟ್ ನಾನೀಗ 74.30 ಇದ್ದೀನಿ. ಸೊ ಬೆಳಗ್ಗೆ ಪ್ರತಿನಿತ್ಯ ಕುಡಿಯೋ ಹಾಗೆ ಡಿಟಾಕ್ಸ್ ಡ್ರಿಂಕ್ ತೊಗೊಳ್ತಾ ಇದ್ದೀನಿ. ಇನ್ನೂ ನೀವು ಹೆವಿ ಎಕ್ಸಸೈಸ್ ಮಾಡ್ತೀರಾ ಅಥವಾ ಚೆನ್ನಾಗಿ ಇನ್ನೂ ವಾಕ್ ಮಾಡ್ತೀರಾ ಅಂದರೆ ಬೇಗನೆ ವೆಯ್ಟ್ ಲಾಸ್ನ ಮಾಡ್ಕೊಳ್ಬೋದು. ಸೊ ನಾನು ಸಿಂಪಲ್ ಡಯಟನ್ನೇ ಫಾಲೋ ಮಾಡ್ತಾಯಿದ್ದೀನಿ, ಅಂಥ ಏನು ಎಫೆಕ್ಟಿವ್ ಆಗಿ ನಾನೇನು ಮಾಡ್ತಾಯಿಲ್ಲ. ಸೊ ಹೆಲ್ದಿಯಾಗಿರುವಂಥ ಫುಡ್ ತಿಂದ್ಕೊಂಡು ನ್ಯಾಚುರಲ್ಲಾಗೆ ನಾನು ವೆಯ್ಟ್ ಲಾಸ್ ಮಾಡ್ಕೋತಾ ಇದ್ದೀನಿ. ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ತೊಗೊಂಡಿದ್ದು ಪೊಮೊಗ್ರೆನೇಟ್ ಜ್ಯೂಸು, ತರಕಾರಿ ಮತ್ತು 2 ಎಗ್ಗನ್ನು ತೊಗೊಂಡಿದ್ದೀನಿ. ಸೊ ಈ ರೀತಿ ನಮ್ಮ ಒಂದು ಫುಡ್ ಪ್ಲೇಟರ್ ಇದ್ದರೆ ಬೇಗ ವೆಯ್ಟ್ ಲಾಸ್ಗೆ ಹೆಲ್ಪ್ ಆಗುತ್ತೆ. ಆದಷ್ಟು ಪ್ರೋಟೀನ್, ಫೈಬರ್ ಆ್ಯಂಡ್ ಕಾರ್ಬ್ಸ್ ಇದೆಲ್ಲವೂ ಸಿಗೋ ರೀತಿಯಲ್ಲಿ ನಮ್ಮ ಒಂದು ಫುಡ್ ಪ್ಲೇಟರ್ನ ರೆಡಿ ಮಾಡ್ಕೊಳ್ಬೇಕು. ಆದಷ್ಟು ಲಿಕ್ವಿಡ್ ಫುಡ್ ಡಯಟ್ ಮಾಡೋದ್ರಿಂದ ಬೇಗ ವೆಯ್ಟ್ ಲಾಸ್ ಆಗುತ್ತೆ, ರಿಸಲ್ಟ್ ಬೇಗ ಬರುತ್ತೆ. ಈ ಎಗ್ ಡಯಟ್ ಹೇಗೆ ಮಾಡೋದು ಅಂಥೇಳಿ ಮುಂದಿನ ದಿನಗಳಲ್ಲಿ ಹೇಳ್ಕೊಡ್ತೀನಿ. ಸೊ ಫಾಲೋ ಮಾಡೋರು ಅಥವಾ ಯಾರು ವರ್ಕಿಗೆ ಹೋಗಲ್ಲ ಮನೇಲಿ ಇರ್ತೀವಿ ಅನ್ನೋರು ಆರಾಮಾಗಿ ಎಗ್ ಡಯಟ್ನ ಫಾಲೋ ಮಾಡ್ಬೋದು ನೀವು, ಬೇಗ ವೆಯ್ಟ್ ಲಾಸ್ ಆಗೋಕ್ಕೆ. ಮಧ್ಯಾಹ್ನದ ಲಂಚ್ಗೆ ನಾನು ತೊಗೊಂಡಿದ್ದು 1 ದೋಸೆ, ಹೆಸರುಕಾಳು ಸಾಂಬಾರು ಪ್ರೋಟೀನ್ಗೋಸ್ಕರ, ಸೌತೆಕಾಯಿ, ಆರೆಂಜ್ ತೊಗೊಂಡು ನನ್ನ ಲಂಚ್ ಬಾಕ್ಸನ್ನು ಪ್ಯಾಕ್ ಮಾಡ್ಕೊಂಡು ಹೋಗಿದ್ದೆ. ಸೊ ನಮ್ಮ ಪ್ಲೇಟರ್ ಯಾವ ರೀತಿ ಇರುತ್ತೆ ಅನ್ನೋದು ಇಂಪಾರ್ಟೆಂಟು. ಟೇಸ್ಟ್ ಹೇಗಿರುತ್ತೆ ಅನ್ನೋದಕ್ಕಿಂತ ನಮ್ಮ ಒಂದು ಫುಡ್ ಯಾವ ರೀತಿ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಈ ವೆಯ್ಟ್ ಲಾಸ್ ಗ್ರೀನ್ ಟೀ. ನಾನು 7 kg ತೂಕ ಇಳಿಸ್ಕೊಳ್ಳಿಕ್ಕೆ ನನ್ನ ಡಯಟಲ್ಲಿ ತುಂಬಾ ಹೆಲ್ಪ್ ಮಾಡಿದೆ. ಗ್ರೀನ್ ಟೀ ಒಂದೇ ಕುಡಿದ್ರೆ ವೆಯ್ಟ್ ಲಾಸ್ ಆಗುತ್ತಾ ಅಂತ ಕೇಳ್ತಾನೆ ಇರ್ತೀರಾ. ಖಂಡಿತವಾಗ್ಲೂ ಆಗಲ್ಲ. ನಿಮ್ಮ ಡಯಟ್ ಪ್ಲ್ಯಾನ್ ಜೊತೆಗೆ ಈ ಒಂದು ವೆಯ್ಟ್ ಲಾಸ್ ಗ್ರೀನ್ ಟೀನ ಇನ್ಕ್ಲೂಡ್ ಮಾಡ್ಕೊಳ್ಬೇಕು. ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ವಿಡಿಯೋ ಲೆಫ್ಟ್ ಸೈಡಲ್ಲಿ ವ್ಯೂ ಪ್ರಾಡಕ್ಟ್ ಅಂತ ಬರ್ತಾ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಇಲ್ಲ ಒಂದು ಸಲ ಡಿಸ್ಕ್ರಿಪ್ಷನನ್ನು ಚೆಕ್ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಕೂಡ ಲಿಂಕನ್ನು ಕೊಟ್ಟಿರ್ತೀನಿ. ವೆಯ್ಟ್ ಲಾಸಿಗೆ ನಾನು ಏನೆಲ್ಲ ಪ್ರಾಡಕ್ಟ್ ಯೂಸ್ ಮಾಡ್ತಿದ್ದೀನಿ ಎಲ್ಲ ಲಿಂಕನ್ನು ಕೊಟ್ಟಿರ್ತೀನಿ. ಒಂದು ಸಲ ನೀವು ಚೆಕ್ಔಟ್ ಮಾಡಿ ನಿಮಗೆ ಗೊತ್ತಾಗುತ್ತೆ. ಲಿಂಕನ್ನು ಬೇಗ ಹೋಗಿ ಆರ್ಡರ್ ಮಾಡ್ಕೊಳ್ಬೇಕು, ಯಾಕಂದರೆ ಇದು ಔಟ್ ಆಫ್ ಸ್ಟಾಕ್ ಆಗ್ತಾನೇ ಇದೆ ಮತ್ತು ರೀಸ್ಟಾಕ್ ಮಾಡ್ತಾನೇ ಇದ್ದಾರೆ. ಅದಕ್ಕೋಸ್ಕರ 13,000ಕ್ಕೂ ಹೆಚ್ಚು ಜನ ನನ್ನ ಲಿಂಕಿಂದ ಪರ್ಚೇಸ್ ಮಾಡಿರುವಂಥ ಒಂದು ಟೀ ಆಗಿರುತ್ತೆ ಅದು. ಹಾಗಾಗಿ ಹೈಲಿ ರೆಕಮೆಂಡ್ ಮಾಡ್ತೀನಿ. ಆ್ಯಂಡ್ ಅದಾದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಎಕ್ಸಸೈಸ್. ಅರ್ಧ ಅವರ್ ಎಕ್ಸಸೈಸ್ ಮಾಡ್ಕೊಳ್ತೀನಿ, 1 ಅವರ್ ಆದರೂ ನಾನು ಶಟಲನ್ನು ಆಡ್ತೀನಿ. ಎಷ್ಟು ನಾವು ಫಿಸಿಕಲ್ ಆ್ಯಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗ್ತೀವೋ ಅಷ್ಟು ಬೇಗ ನಮಗೆ ವೆಯ್ಟ್ ಲಾಸ್ ರಿಸಲ್ಟ್ ಸಿಗ್ತಾ ಹೋಗುತ್ತೆ. ಸುಮಾರು ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ನಾನು ಡಯಟ್ ಫಾಲೋ ಮಾಡ್ತಿದ್ದೀನಿ, ಗ್ರೀನ್ ಟೀ ಕುಡಿತಿದ್ದೀನಿ, ಆದರೂ ವೆಯ್ಟ್ ಲಾಸ್ ಆಗ್ತಿಲ್ಲ ಅಂಥೇಳಿ. ಒಂದು ನಿಮ್ಮ ಡಯಟ್ ರೂಟೀನ್ ಪ್ಲ್ಯಾನ್ ಮಾಡ್ತಾಯಿದ್ರು ಕೂಡ ಅದನ್ನು ಸರಿಯಾದ ಕ್ರಮದಲ್ಲಿ ನೀವು ಮಾಡ್ತಾ ಇಲ್ಲ ಅಂತ ಅರ್ಥ. ಇನ್ನೊಂದು, ನೀವು ತಗೊಳ್ಳುವಂಥ ಫುಡ್ಡಲ್ಲಿ ಏನೋ ವ್ಯತ್ಯಾಸ ಮಾಡ್ತಿದ್ದೀರಾ ಅಂತ ಅರ್ಥ. ಒಟ್ಟಿನಲ್ಲಿ ಏನೋ ಫಾಲ್ಟ್ ಇರೋದ್ರಿಂದ ವೆಯ್ಟ್ ಲಾಸ್ ಆಗ್ತಾ ಇರಲ್ಲ. ಸೊ ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ಅಂತ ನಿಮಗೆ ನೀವೇ ಐಡೆಂಟಿಫೈ ಮಾಡಿಕೊಂಡು ಅದನ್ನು ಸರಿಪಡಿಸ್ಕೊಳ್ಳಿ. ಖಂಡಿತವಾಗ್ಲೂ ವೆಯ್ಟ್ ಲಾಸ್ ಆಗುತ್ತೆ. ಆ್ಯಂಡ್ ವೆಯ್ಟ್ ಸ್ಟ್ರಕ್ ಆಗಿರುತ್ತೆ ಸಮ್ ಟೈಮ್, ಹಾಗಾಗಿ ವೆಯ್ಟ್ ಲಾಸ್ ಆಗೋದು ಸ್ವಲ್ಪ ನಿಧಾನ ಆಗುತ್ತೆ. ಹಾಗಂತ ಹೋಪ್ಸನ್ನು ಕಳ್ಕೊಬೇಡಿ. ಸೊ ಮತ್ತೆ 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 ಟ್ರೈ ಮಾಡ್ತಾನೆ ಇರಿ, ಆವಾಗ ನಿಮಗೆ ಖಂಡಿತವಾಗ್ಲೂ ಆಗುತ್ತೆ. ಒಂದೇ ಬಾರಿ ವೆಯ್ಟ್ ಲಾಸ್ ಆಗೋಕ್ಕೆ ಇದೇನು ಒಂದಿನಕ್ಕೆ ಬಂದಿರುವಂಥ ವೆಯ್ಟ್ ಅಲ್ಲ. ಎಷ್ಟೋ ವರ್ಷಗಳಿಂದ ನಮ್ಮ ಒಂದು ಫ್ಯಾಟ್ ಸ್ಟೋರ್ ಆಗಿರುತ್ತೆ, ಅದನ್ನು ಬರ್ನ್ ಮಾಡಬೇಕಂದ್ರೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಹೋಪ್ಸನ್ನು ಕಳ್ಕೊಬೇಡಿ, ಸ್ಟಾರ್ಟ್ ಮಾಡಿ. ರಾತ್ರಿ ಊಟಕ್ಕೆ ನಾನು ತೊಗೊಂಡಿದ್ದು ಮಟನ್ ಸಾಂಬಾರು, ಸ್ವಲ್ಪ ರೈಸು, ಹಸಿ ತರಕಾರಿನ ತೊಗೊಂಡು ನಾನು ರಾತ್ರಿ ಊಟನ ಮುಗಿಸ್ಕೊಂಡೆ. ಸುಮಾರು ಜನ ಕೇಳ್ತಿರ್ತೀರ ನೀವು ನಾನ್ ವೆಜ್ ತಿನ್ನಲ್ವಾ ಅಂತ. ನಾನು ನಾನ್ ವೆಜ್ ತಿಂತೀನಿ, ಆದರೆ ಈ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಿದಾಗಿಂದ ಸ್ವಲ್ಪ ಕಮ್ಮಿ ಮಾಡಿದ್ದೀನಿ ಅಷ್ಟೇ. ಸೊ ವೀಕ್ಲಿ ಒನ್ಸು, 15 ಡೇಸ್ ಒನ್ಸು ಆ ಥರ ತಿಂತೀನಿ. ಹಾಗಂತ ಏನು ಪೂರ್ತಿ ತಿನ್ನೋದೇ ಇಲ್ಲ ಅಂತಲ್ಲ. ಸೊ ಮಟನ್ ತಿನ್ಬೇಕನ್ನಿಸಿ ಮಟನ್ ಸಾಂಬಾರನ್ನ ಮಾಡ್ಕೊಂಡಿದ್ದೆ, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನೀವು ಮಟನ್, ಫಿಶ್, ಚಿಕನ್ ಯಾವ್ದು ಬೇಕಾದರೂ ನೀವು ತೊಗೊಳ್ಬೋದು. ವಾರಕ್ಕೆ 15 ದಿನಕ್ಕೆ ಒಂದು ಸಲ ನೀವು ಇನ್ಕ್ಲೂಡ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್